ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇದೆ ಅನಿಸುತ್ತೆ. ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆನಾ? ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಯಾಕೆ ಅಂತಂದರೆ ಪದೇ ಪದೇ ಪಾಯಿಂಟ್ಸ್ಗಳು ಹೇಳೋದು ಏನು ಅಂತಂದರೆ ನೀವು ಜ್ಞಾಪನಕ್ಕೆ ಇರಲಿ ಅಂತ ನಾನು ಪಾಯಿಂಟ್ಸ್ಗಳ್ನ ಹೇಳ್ತೀನಿ. ಓಕೆನಾ? ನಾನು ಇವತ್ತಿನ ಬಗ್ಗೆ ಮಾತಾಡ್ತಾ ಇರೋದು ಯೂಟ್ಯೂಬ್ನ ಪ್ಲೇ ಬಟನ್ಸ್ ಬಗ್ಗೆ. ಓಕೆನಾ? ಪ್ಲೇ ಬಟನ್ಸ್ ಅಂತಂತಂದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಆದರೆ ಯೂಟ್ಯೂಬ್ ಕಡೆಯಿಂದಲೇ ನಿಮಗೆ ಪ್ಲೇ ಬಟನ್ಸ್ ಬರುತ್ತೆ. ಓಕೆನಾ? ಅದ್ರ ವ್ಯಾಲ್ಯೂ ಅಂದರೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಯೂಟ್ಯೂಬು ಹೆಂಗೆ, ಯಾವ ಥರ, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ. ಓಕೆನಾ? ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಗೋಸ್ಟ್ ಕಿಂಗ್ ಮಾತಾಡ್ತಾ ಇರೋದು. ಓಕೆನಾ? ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಯೂಟ್ಯೂಬು ನೀವು ಅಂದ್ಕೊಂಡಿರೋ ಥರ ಬೇರೆ ಬೇರೆ ದೇಶದಲ್ಲೆಲ್ಲ ಇದು ಮಾಡಿಲ್ಲ. ಇಂಡಿಯಾದಲ್ಲಿಂದನೂ ಬಂದಿಲ್ಲ. ಬಟ್ ಇದು ಬಂದಿರೋವಂಥದ್ದು ಅಮೇರಿಕಾದಲ್ಲಿ. ಓಕೆನಾ? ಅಮೇರಿಕಾದಲ್ಲಿ 2005 ಅಂತಂದರೆ ಆವಾಗ 2005 ಇಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಒಂದು 26 ಇಂದ 27 ವರ್ಷ ಆಗಿರ್ಬೋದಷ್ಟೇ ಈ ಯೂಟ್ಯೂಬ್ ಬಂದು. ಆದರೆ ಈ ಯೂಟ್ಯೂಬಲ್ಲಿ ಎಷ್ಟು ಜನ ಇಲ್ಲಿವರೆಗೂ ಪ್ಲೇ ಬಟನ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನಮಗೆ ಇಂಪಾರ್ಟೆಂಟ್ ಯಾವ್ಯಾವ ಥರ ಪ್ಲೇ ಬಟನ್ಸ್ ಇವೆ ಯೂಟ್ಯೂಬ್ನಲ್ಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಓಕೆನಾ? ನಿಮಗೆ ಒಂದೊಂದೇ ತೋರಿಸ್ತೀನಿ ಯಾವ್ಯಾವ ಪ್ಲೇ ಬಟನ್ಸ್ ಇದೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾವು ಯೂಟ್ಯೂಬ್ನಲ್ಲಿ ಈ ಥರ ಪ್ಲೇ ಬಟನ್ಸ್ ಬರುತ್ತೆ. ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಯು. ಇವಾಗ 100K ಯಾರ್ದಾಗಿರುತ್ತೆ ಅಲ್ವಾ, ಇವಾಗ ಯೂಟ್ಯೂಬ್ನಲ್ಲಿ ಎಷ್ಟೊಂದು ಜನದ್ದು 100K ಆಗಿದೆ. ಅವ್ರಿಗೆ ಈ ಥರ, ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ನೋಡಿ, ಈ ಥರ ಪ್ಲೇ ಬಟನ್ ಬರುತ್ತೆ. ಅದಾದಮೇಲೆ 1 ಮಿಲಿಯನ್ ಆದರೆ ಗೋಲ್ಡನ್ ಪ್ಲೇ ಬಟನ್ ಬರುತ್ತೆ. ಅದಾದಮೇಲೆ 10 ಮಿಲಿಯನ್ ಆದರೆ ಈ ಬಟನ್ ಬರುತ್ತೆ. 15 ಮಿಲಿಯನ್ ಆದರೆ ಈ ಥರ ಬರುತ್ತೆ. 100 ಮಿಲಿಯನ್ ಸಬ್ಸ್ಕ್ರೈಬರ್ ಆದರೆ ಈ ಥರ ಬರುತ್ತೆ. ಓಕೆನಾ? ಓಕೆ, ಇದನ್ನೆಲ್ಲ ನಾನು ಕನ್ಸಿಡರ್ ಮಾಡಿ ನಾನೊಬ್ಬರ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಅವರು ಅಷ್ಟೇ. ಇವಾಗ ಏನು ನಾವು ನೋಡ್ತಾ ಇದ್ದೀವಲ್ಲ ಯೂಟ್ಯೂಬು, ನಾವು ನೋಡ್ಕೊತೀವಿ. ಇವಾಗ ಜನ್ರೇಷನ್ನಲ್ಲಿ ಇವಾಗ ಅಂತಂದರೆ ನಮ್ಮ ಜನ್ರೇಷನಲ್ಲಿ ಯಾವ ಥರ ನಮ್ಮ ಮೆಂಟಾಲಿಟಿ ಯಾವ ಥರ. ಇವಾಗ ಒಬ್ಬ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಯಾರೋ ಒಬ್ಬರು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ನಾವೇನು ಅನ್ಕೊಂತೀವಿ, ಚಾನಲ್ ಬೆಳೆಯುತ್ತೆ, ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ, ಬಿಡಪ್ಪ ವಾಚ್ ಅವರ್ಸ್ ಆಗುತ್ತೆ, ವಾಚ್ ಅವರ್ಸ್ ಆಗಿ ನಾವು ಕೋಟಿ ದುಡಿತೀವಿ ಬೇರೆಯವ್ರ ಥರ ಅಂತ ಅನ್ಕೊಂತೀವಿ. ಆದರೆ ಅದೆಲ್ಲ ನಾವು ಅಂದ್ಕೊಳ್ಳೋವಂಥದ್ದು ತಪ್ಪು. ಯಾಕೆ ಅಂತಂದರೆ ಅಷ್ಟೊಂದು ಈಸಿ ಅಲ್ಲ. ನಾವು ಒಂದು ತಿಂಗಳಿಗೆ ನಾವು ಒಂದು ಕಂಪ್ನೀಲಿ ಹೋಗಿ ದುಡಿತೀವಿ ಅಂತಂದರೆ ಅವರು ಕೊಟ್ಟರು ಮಿನಿಮಮ್ 20,000 ಅಂದರೆ 20,000 ಕೊಡ್ತಾರೆ. ಇಲ್ಲ ಅಂತಂದರೆ 25,000 ಕೊಡ್ಬೋದು. ಆದರೆ ನಾವು ವರ್ಷ ಪೂರ್ತಿ ಈ ವೈಟಲ್ಲಿ ಇದ್ರೂ ಕೆಲವೊಬ್ರದ್ದು ಮಾತ್ರ ಕೂಡ ಮೋನೋ ಅದಾದಮೇಲೆ ಗೂಗಲ್ ಪಿನ್ ಬಂದು, ಅದಾದಮೇಲೆ ಅವ್ರದ್ದು $100 ಕಂಪ್ಲೀಟಾಗಿ ಅದಾದಮೇಲೆ ಫಸ್ಟ್ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಆದರೆ ನಾನಿವತ್ತು ಹೇಳೋಕ್ಕೆ ಹೋಗ್ತಾ ಇರೋಂಥ ವ್ಯಕ್ತಿಯ ಹೆಸರು ಬಂದು ಮಿಸ್ಟರ್ ಬೀಟ್ಸ್ ಅಂತ. ಓಕೆನಾ? ನೀವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅವ್ರ ಬಗ್ಗೆ ನೀವು ಹುಡುಕಿದ್ರೆ ಪಕ್ಕಾ ಸಿಗುತ್ತೆ. ಓಕೆನಾ? ಇವತ್ತು ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಬೇಕಾದ್ರೆ ಅವರು ಯಾವ ದೇಶದವರು ಅಂತಲೂ ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಓಕೆ, ನಿಮಗೆ ಕಾಣಿಸ್ತಾ ಇರ್ಬೋದು, ಇವರೇ ನಾನು ಹೇಳ್ದಂಥ ಮಿಸ್ಟರ್ ಬೀಸ್ಟು. ಇವ್ರಿಗೆ ಸ್ವಲ್ಪ ಹಿಂದೆ ಮಾಹಿತಿ ಇದೆ, ಹೇಳ್ತೀನಿ ನೋಡಿ. ಇವರು ಅಮೇರಿಕಾದವರು, ಅಮೇರಿಕ ಯೂಟ್ಯೂಬರ್ ಇವರು. ಓಕೆನಾ? ನಾವು ಅಂದ್ಕೊಂಡಂಗೆ ಆಗಿರುವಂಥದ್ದು 20K ಅಂತಂದರೆ 28 ವರ್ಷ, ಜಾಸ್ತಿ ಏನೂ ಆಗಿಲ್ಲ. ಬಟ್ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ನೀವು
ಮೂವೀಸ್ ಅಂತ ಹೊಡೆದ್ರೆ ಬರುತ್ತೆ. ಇವರು ಯೂಟ್ಯೂಬಲ್ಲೂ ಕೂಡ ಇದ್ದಾರೆ. ಯೂಟ್ಯೂಬ್ನಲ್ಲಿ 50.5 ಕ್ರೋರ್ಸ್ ಅಂದರೆ ಕೋಟಿ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ನೋಡಿ, ನಾನು ಒಂದು ಹೇಳಬೇಕು ಅಂತಂತಂದರೆ, ಇವಾಗ ನಾವು ಮೆಂಟಾಲಿಟಿ ಏನು ಯೋಚನೆ ಮಾಡ್ತೀವಿ, ನಮ್ಮದು ಸಬ್ಬು ಲೆಸ್ ಆಗುತ್ತೆ, ವಾಚ್ ಅವರ್ಸ್ ಲೆಸ್ ಆಗ್ತಾ ಇದೆ. ಆದರೆ ಇವರು ಮಾತ್ರ ಇದುವರೆಗೂ ಆ ಥರ ಅಂದ್ಕೊಂಡೇ ಇಲ್ಲ. ಯಾಕೆಂತಂದರೆ ಇವ್ರು ಕಂಟಿನ್ಯೂಸ್ ಆಗಿ ಸಬ್ಬು ಲೆಸ್ ಆಗಲಿ ಅಂತ ಯಾವತ್ತೂ ಅವರು ನೋಡ್ಕೊಂಡು ಹೋಗ್ತಾರೆ ಅಲ್ಲ. ಅವ್ರ ಪಾಡಿಗೆ ಅವರು ವೀಡಿಯೋ ಹಾಕ್ಕೊಂಡೇ ಹೋಗ್ತಾಯಿದ್ರು. ಇದುವರೆಗೂ ಅವರು ಚಾನಲ್ನ ಚೆಕ್ ಮಾಡಿ ಅವರ ವೀಡಿಯೋಸು 1.7 ಕ್ರೋರ್ಸ್ ಅಂದರೆ ಅಷ್ಟು ಪಾಪ್ಯುಲರ್ ಆಗಿದೆ. ಇವಾಗ ಯಾರನ್ನೇ ಕೇಳಿದ್ರು, ಎಲ್ಲೇ ಹೋಗಿ ಕೇಳಿದ್ರು ಮಿಸ್ಟರ್ ಬೀಸ್ಟ್ ಯಾರು ಅಂತಂದರು ಅವ್ರಿಗೆ ಗೊತ್ತಾಗುತ್ತೆ. ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬ್ ಚೆಕ್ ಮಾಡ್ಬೋದು, ಇಲ್ಲ ನಿಮಗೆ ಗೂಗಲ್ಲು, ಸೋಷಿಯಲ್ ಮೀಡಿಯಾ ಎಲ್ಲೇ ಹೋಗಿ ಇವರು ನಿಮಗೆ ಸಿಗ್ತಾರೆ. ಅಂತ ಅಂದರೆ ಇವರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವರು ಪಕ್ಕ ಅಮೇರಿಕದವರು. 28 ವರ್ಷ ಅವ್ರದ್ದು. 7 ಮೇ 1777 ಅನಿಸುತ್ತೆ ಇವ್ರದ್ದು ಹುಟ್ಟಿರೋಂಥ ದಿನಾಂಕ. ಯಾಕಂದರೆ ಎಕ್ಸಾಕ್ಟಾಗಿ ನಾನು ಇವ್ರ ಬಗ್ಗೆ ಅಷ್ಟೊಂದು ಡೇಟ್ ಆಫ್ ಬರ್ತ್ ಹುಡುಕಿಲ್ಲ. ಅದೇ ಅವರು ಏಜ್ ಎಷ್ಟು ಅಂತ ನಾನು ಹೇಳಬಲ್ಲೆ, 28 ವಯಸ್ಸು ಅಂತ ನನಗೆ ಹೇಳಬಲ್ಲೆ. ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ, ನಾವು ನೋಡ್ತಿರುವಂಥ ಗೋಲ್ಡನ್ ಪ್ಲೇ ಬಟನ್ ಇದು. ಇದಾದಮೇಲೆ ಇದು ನೋಡಿ, ಇದು ನೋಡಿ. ಓಕೆನಾ. ಏನಂತಂದರೆ ನೀವು ಒಂದು ಮೆಂಟಾಲಿಟಿ ಫಿಕ್ಸ್ ಆಗಿ ಏನಂತಂದರೆ, ನಾವು ವಾಚ್ ಅವರ್ಸ್ ಲೆಸ್ ಆಗುತ್ತೆ, ಸಬ್ಬು ಲೆಸ್ ಆಗುತ್ತೆ ಅಂತಂದರೆ ಅದು ಯೂಟ್ಯೂಬ್ ಕಡೆಯಿಂದ ನಾವು ಮಾಡ್ತಾ ಇರ್ಬೋದು. ಇಲ್ಲ ನಮಗೆ ಸಬ್ಬು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾವು ಬೇರೆ ಲೆವ್ಗೆ ಹೋಗಿ ಹೇಳಿರ್ತೀವಿ, ಅವ್ರು ನಮಗೆ ಕಮೆಂಟ್ ಹಾಕಿರ್ತಾರೆ. ಆದರೆ ಅವರು ಸಬ್ಬು ಕೊಟ್ಟಿರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಒಂದು ಇದ್ರೂ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾನೆ ಇರಿ. ಓಕೆನಾ. ಒಬ್ಬರು ನೋಡಿದ್ರು, ಇಬ್ಬರು ನೋಡಿದ್ರು, ಜಸ್ಟ್ ನೀವು 4 ಜನ ನೋಡಿದ್ರು ಸಾಕು, ಮುಂದೆ ಒಂದು ದಿವಸ ಆ ವಿಡಿಯೋ ಪಕ್ಕ ವೈರಲ್ ಆಗೇ ಆಗುತ್ತೆ. ಇವಾಗಿನ ಜನ್ರೇಷನ್ ಆಗಿ ಯಾರು ವೀಡಿಯೋಸ್ನ ನೋಡಲ್ಲ. ಇವಾಗ ಎಲ್ಲ ಬರೀ ಇನ್ಸ್ಟಾಗ್ರಾಮ್ನೇ ಯೂಸ್ ಮಾಡ್ತಾ ಇದ್ದಾರೆ. ಯೂಟ್ಯೂಬು ಅಷ್ಟೊಂದು ಯಾರು ಬರಲ್ಲ. ಯೂಟ್ಯೂಬ್ನ ಬರೀ ಕೆಲವೊಬ್ಬರು ಮೂವೀಸ್ ನೋಡೋಕ್ಕೆ ಯೂಸ್ ಮಾಡ್ತಾರೆ, ಮ್ಯೂಸಿಕ್ ಕೇಳೋಕ್ಕೆ ಯೂಸ್ ಮಾಡ್ತಾರೆ. ಆದರೆ ಆಲ್ಮೋಸ್ಟ್ ನೀವು ಏನೇ ಮಾಡಬೇಕಾದ್ರೂ ಅಂದರೆ ಪ್ಲ್ಯಾನ್ ಇರಬೇಕು. ಇವಾಗ ನೋಡಿ, ನಮಗೆ ಯೂಟ್ಯೂಬಿಂದ ಆಗ್ತಾಯಿಲ್ಲ ಇವಾಗ. ಓಕೆನಾ. ನಮಗೆ ಯೂಟ್ಯೂಬಲ್ಲಿ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನಮಗೆ ಅದರಿಂದ ಏನೂ ಬರ್ತಾ ಇಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಡಿ. ಸೋಷಿಯಲ್ ಮೀಡಿಯಾಗೇನು ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಜಾಸ್ತಿ ಇದ್ದಾವೆ. ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಟೆಲಿಗ್ರಾಮು ಆ ಥರ ಎಲ್ಲ ಇದ್ದಾವೆ. ಓಕೆನಾ. ನಿಮಗೆ ಅದು ಏನಾದರೂ ನಿಮಗೆ ಯೂಟ್ಯೂಬಲ್ಲಿ ಆಗಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ, ಇದೇನು ಚಾನಲ್ ಇದೆಯಲ್ವ ಅದೇ ಚಾನಲ್ ನೇಮ್ನ ಅದಕ್ಕೂ ಇಡಿ. ಓಕೆನಾ. ಇಲ್ಲೇನು ವೀಡಿಯೋ ಹಾಕ್ತಿರಲ್ವ ಅದಕ್ಕಿಂತ ಮುಂಚೆ ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ID ಹಾಕಿರಿ. ಓಕೆನಾ. ID ಹಾಕಿ ಅದಾದಮೇಲೆ ನೀವು ಮೊದಲು ಯೂಟ್ಯೂಬಿಗೆ ಬಿಡೋಕ್ಕಿಂತ ಮುಂಚೆ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಬಿಡಿ. ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಾದಮೇಲೆ ಎಷ್ಟು ಜನ ನೀವು ಫಾಲೋ ಮಾಡಿದ್ದೀರಲ್ಲ ಅವರು ಆ ವೀಡಿಯೋನ ನೋಡ್ತಾರೆ. ವೀಡಿಯೋ ನೋಡಾದಮೇಲೆ ನಿಮ್ಮ ಯೂಟ್ಯೂಬಿಗೆ ಬಂದಾಗ ಅವರು ಈ ವಿಡಿಯೋನ ನೋಡಿ ತುಂಬ ಇನ್ಸ್ಪೈರಿಂಗ್ ಆಗ್ತಾರೆ. ಅಂತಂದರೆ ನೀವು ಕೇಳ್ಬೋದು, ಏನಂತ, ಅಲ್ಲಿ ಹಾಕೋದನ್ನೇ ಇಲ್ಲಿ ಹಾಕ್ತೀವಲ್ವ, ಇದರಲ್ಲಿ ಏನಿದೆ ಡಿಫ್ರೆನ್ಸು ಅಂತ. ಆದರೆ ನೋಡಿ, ನಮ್ಮ ಜನರು ಇಲ್ಲಿ ಈಗಿನ ಜನ್ರೇಷನ್ನಲ್ಲಿ ಇನ್ಸ್ಟಾಗ್ರಾಮ್ನೇ ಆಲ್ಮೋಸ್ಟ್ ಎಲ್ಲ ಬಳಸ್ತಾ ಇರೋದು. ಯಾರು ಇವಾಗ OTT ಕಡೆಗೆ ಬರ್ತಾಯಿಲ್ಲ. OTT ಅಂತಂದರೆ ಯೂಟ್ಯೂಬ್ ಕಡೆಗೆ ಬರ್ತಾಯಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಇವರು ಅಂದರೆ ಫಾಲೋ ಮಾಡ್ತಾ ಇರೋರು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂದ್ಕೊಂಡು ನಿಮ್ಮ ಚಾನಲ್ಗೆ ಬರ್ತಾರೆ. ಓಕೆನಾ. ಆಮೇಲೆ ಇನ್ನೊಂದು ವಿಷಯ ಏನಂತ ಅಂದರೆ, ನೋಡಿ, ನಾವು ಹೋಗಿ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಒಬ್ಬರು ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ನೋಡಿ, ನಿಮಗೆ ಸಬ್ಸ್ಕ್ರೈಬ್ ಬೇಕು ಅಂತಂದರೆ ಖಂಡಿತವಾಗೂ ಹೇಳ್ತಾ ಇದ್ದೀನಿ, ನಿಮ್ಮ ವೀಡಿಯೋ ಎಷ್ಟು ಚೆನ್ನಾಗಿ ಮಾಡ್ತೀರ ಅಲ್ವಾ ಅದ್ರ ಮೇಲೆ ನಿಮಗೆ ಸಬ್ಸ್ಕ್ರೈಬ್ ಬರುತ್ತೆ. ಅದು ನೀವು ಹೋಗಿ
ಅಂದರೆ ಯಾರ್ದಾದ್ರೂ ಲೈವ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ಅದು ಒಂಥರ ಯಾವ ಥರ ಅಂತಂದರೆ, ಈಗ ನಾವು ಜಾತ್ರೆಗೆ ಹೋಗ್ಬಿಟ್ಟು ನಾವೇ ಅಂಗಡಿ ಇಕ್ಕಿ ನಾವೇ ನಮಗೆ ನಾವೇ ಕಾಸು ಕೊಟ್ಟು ನಾವೇ ಆಟ ಸಾಮಾನು ತಗೊಂಡಂಗೆ ಆ ಥರ ಆಗೋಗ್ಬಿಡುತ್ತೆ. ಓಕೆನಾ. ವೀಡಿಯೋಸ್ನ ಚೆನ್ನಾಗಿ ಹಾಕಿ ಲೈವ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ಓಕೆನಾ. ಹೊಸೊಬ್ರನ್ನ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಅದರಿಂದ ನಿಮಗೆ ಹೆವಿ ಯೂಸ್ ಓಕೆನಾ. ಮತ್ತು ಇಂಪಾರ್ಟೆಂಟ್ ಏನಂತ ಅಂದರೆ, ಈ OTT ಕೆಲವೊಂದಷ್ಟು ವಿಷಯಗಳ್ನ ಬಗ್ಗೆ ಮಾತಾಡಬೇಕಾದ್ರೆ ಈ ಫೇಕ್ ಐ ಡಿಗಳು ಬರ್ತಾ ಇರುತ್ತೆ, ಮತ್ತು ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ. ಅದು ಇತ್ತೀಚೆಗೆ ಕಾಮನ್ ಆಗೋಗ್ಬಿಟ್ಟಿದೆ. ಎಲ್ಲರ ಲೈವಲ್ಲೂ ಬ್ಯಾಡ್ ಕಮೆಂಟ್ ಇರುತ್ತೆ. ಇಂಥವ್ರ ಲೈವ್ ಅಂತ ಅಲ್ಲ, ಎಲ್ಲರ ಲೈವಲ್ಲೂ. ಬಟ್ ಅದನ್ನೆಲ್ಲ ಇಗ್ನೋರ್ ಮಾಡಿ. ಓಕೆನಾ. ಹೈಡು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಹೇಳ್ತಾ ಇದ್ದೀನಿ, ನೀವು ಹೈಡ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಜಾಸ್ತಿ. ಹೈಡ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಅಂಥವ್ರು ಕಮೆಂಟ್ ಆಗ್ತಾಯಿದ್ರೆ ಅವ್ರನ್ನೇನು ಮಾಡ್ತೀರಾ, ಟೈಮ್ ಕೊಡಿ. ಓಕೆನಾ. ಟೈಮ್ ಕೊಡಿ, ಇಲ್ಲ ಅವ್ರ ಕಮೆಂಟೇ ಓದಬೇಡಿ. ಹೈಡ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿ ಬಿಡ್ತೀನಿ. ಓಕೆನಾ. ಇದಿಷ್ಟು ನಿಮಗೆ ಗೊತ್ತಿರ್ಬೋದು ನೋಡಿ. ಇದಿಷ್ಟು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ಸ್ ಆದಮೇಲೆ, ವಾಚ್ ಅವರ್ಸ್ ಎಲ್ಲ ಆದಮೇಲೆ ಬರುವಂತಹ ಪ್ಲೇ ಬಟನ್ಸ್. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಮೌನ ಆಗೋಯ್ತು, ದುಡ್ಡು ಬರ್ತಾಯಿದೆ, ದುಡ್ಡು ಬಂತು, ಬರೀ ದುಡ್ಡು ಮಾತ್ರ ಬರ್ತಾಯಿದೆ. ನೋ ಫಸ್ಟು ಇದ್ರ ಬಗ್ಗೆನೂ ಗೊತ್ತಿರಬೇಕು, ಮತ್ತು OTT ಬಗ್ಗೆನೂ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಇದು ಅಮೇರಿಕಾದಲ್ಲಿ ಸ್ಟಾರ್ಟ್ ಆಗಿರೋದೆ 2005 ಸ್ಟಾರ್ಟ್ ಆಗಿರೋದು. ಇದಕ್ಕೆ ಫೌಂಡರ್ ಕೂಡ ಇದ್ದಾರೆ, ಮತ್ತು CEO ಕೂಡ ಇದ್ದಾರೆ. ಅವ್ರ ಬಗ್ಗೆನೂ ಹೇಳ್ತೀನಿ. ಓಕೆನಾ. ಅವರ ಫೋಟೋ ಸಮೇತ ಅವರ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಪೋಸ್ಟ್ ಮೂಲಕ ತಿಳಿಸ್ತೀನಿ, ಮತ್ತು ನೆಕ್ಸ್ಟು ವೀಡಿಯೋದಲ್ಲೂ ಕೂಡ ಅವ್ರ ಬಗ್ಗೆ ಹೇಳ್ತೀನಿ. ಇಷ್ಟೇ ಆಗಿತ್ತು ಈ ವಿಡಿಯೋದು ವಿಷಯ. ನಿಮಗಿದು ಇದರಿಂದ ಯೂಸ್ ಆಗಿದೆಯೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಯೂಸ್ ಆಗಿರ್ಬೋದು. ಎನಿಥಿಂಗ್, ದಿಸ್ ಈಸ್ ಯೂಟ್ಯೂಬ್. ಓಕೆ, ದಿಸ್ ಈಸ್ ಯೂಟ್ಯೂಬ್ ಪ್ಲೇ ಬಟನ್ಸ್ ಬೈ ಸಬ್ಸ್ಕ್ರೈಬ್ ಕೌಂಟ್ ಅಂತಂದರೆ ಸಬ್ಸ್ಕ್ರೈಬ್ ಕೌಂಟ್ ಆಗುತ್ತಲ್ಲ, ಅದ್ರ ಮೇಲೆ ಈ ಥರ ನಡೆಯುತ್ತೆ. ಇದೇ ಇವತ್ತಿನ ಇಷ್ಟು ವೀಡಿಯೋಸು ಅಂತ ಹೇಳ್ಬೋದು. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆನಾ. ನಾನು ಇವಾಗ ವೀಡಿಯೋಸ್ ಮಾಡ್ತಾ ಇರೋದು ಕಡಿಮೆ ಆಗ್ತಾಯಿದೆ, ಮತ್ತು ನಾನು ಲೈವ್ ಮಾಡ್ತಾಯಿದ್ರು ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಲೈವ್ಗೆ ಜನಗಳು ಯಾರೂ ಬರ್ತಾಯಿಲ್ಲ. ಬೇಜಾರಿಲ್ಲ, ಒಬ್ಬರು ಬಂದು ಸಪೋರ್ಟ್ ಮಾಡಿದ್ರು ನಮಗೆ ಖುಷಿನೇ, ಬಂದು ವೀಡಿಯೋಸ್ ನೋಡಿದ್ರು ಖುಷಿನೇ. ಓಕೆನಾ. ಎಲ್ಲೇ ಇರಿ, ಆದರೆ ಯಾವಾಗಲೂ ನಗ್ತಾ ಇರಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಗೋಸ್ಟ್ ಕಿಂಗ್. ಮತ್ತೆ ಸಿಗೋಣ ಮತ್ತೊಂದು ಅದ್ಭುತವಾದ ಇನ್ಫಾರ್ಮೇಷನ್ನೊಂದಿಗೆ, ಅದ್ಭುತವಾದ ವಿಷಯಗಳೊಂದಿಗೆ. ಇಷ್ಟು ತಿಳ್ಕೊಂಡಿದ್ದೀರಾ ಅನ್ಕೊತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸು ನಿಮ್ಮದೇ. ಮತ್ತೆ ಸಿಗೋಣ. ಬಾಯ್.